ವक्रतुण्डमहाकाय सूर्यकोटि समप्रभ निर्विघ्नं कुरु मे देव सर्व कार्येषु सर्वदा। ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ದೇಗುಲ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಹಿಂದಿನ ಸಂಚಿಕೆಯಲ್ಲಿ ನಾವೊಂದು ದೇವಸ್ಥಾನದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ದೇವಸ್ಥಾನದ ಪಕ್ಕದಲ್ಲಿರುವಂತಹ ವರಸಿದ್ಧಿ ವಿನಾಯಕನ ದೇವಸ್ಥಾನದಲ್ಲಿದ್ದೀವಿ. सकल चराचर ज्ञानदातं सकल चराचर ज्ञानदातं सकल लोकोद्धारकं सकल लोकोद्धारकं सर्वपापं परिहारं सर्वपाप परिहारं सर्वश्रेष्ठ गुरुदेवं प्रणमाम्यहं सर्वश्रेष्ठ गुरुदेव प्रणमाम्यहं विद्या बुद्धि सिद्धि ज्ञान भंडारं विद्या बुद्धि सिद्धि ज्ञान भंडारं वेद्य नाद समृद्धि संपदं वेद वेद्यनाद समृद्धि संपदं देवदेवोत्तमं ब्रह्मांड पोषितं अश्वगुरु पूजितं अमृतात्मं गुरुदेवं प्रणमाम्यहं प्रणमाम्यहं
सकल चराचर ज्ञानदातं सकललोकोद्धारकं सकललोकोद्धारकं सर्वपापं परिहारम् सर्वपापपरिहारं सर्वश्रेष्ठ गुरुदेवं प्रणमाम्यहं सर्वश्रेष्ठ गुरुदेव प्रणमाम्यहं विद्या बुद्धि सिद्धि ज्ञान भण्डारं विद्या बुद्धि सिद्धि ज्ञान भण्डार वेद्य नाद समृद्धि संपदं वेद वेद्य नाद समृद्धि संपदं देवदेवोत्तमं ब्रह्माण्डपोषितं हयग्रीववन्दितं अश्वगुरुपूजितं ಯಾವುದೇ ಒಂದು ಕೆಲಸವನ್ನ ಶುರು ಮಾಡೋಕ್ಕೂ ಮುನ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸೋದು ಅನಿವಾರ್ಯತೆಯಾಗಿದೆ. ಯಾಕಂದ್ರೆ ಗಣೇಶನು ಎಲ್ಲಾ ಸಂಕಷ್ಟಗಳನ್ನ ನಿವಾರಣೆ ಮಾಡುತ್ತಾನೆ ಅನ್ನೋ ನಂಬಿಕೆ ಇದೆ. ಇಂತಹ ವಿಘ್ನ ನಿವಾರಕನ ಬಗ್ಗೆ ಇಲ್ಲಿನ ಅರ್ಚಕರು ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಂಡ್ ಬರೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶ್ವರಃ. ದಿನೇ ದಿನೇ ಪ್ರತಿನಿತ್ಯ ದೇವಾಲಯದಲ್ಲಿ ಅಭಿಷೇಕವಿರುತ್ತವೆ. ಪ್ರತಿನಿತ್ಯ ಸುಮಾರು ಜನ ಭಕ್ತರು ಅಂದ್ಕೊಂಡಿದ್ದ ಕೆಲಸ ಇಲ್ಲೇ ಇರುತ್ತೆ ಅಂತ ಹೇಳಿ ಬಂದು ಅವ್ರು ಅಂದ್ಕೊಂಡಿದ್ದ ಸೇವೆಯನ್ನು ಮಾಡಿಸಿ ಹೋಗ್ತಾರೆ. ಪ್ರತಿದಿನ ಪ್ರಸಾದ ಸೇವೆ ಇರುತ್ತೆ, ಅಲಂಕಾರಗಳಿರ್ತವೆ. ಗಣೇಶನಿಗೆ ಪ್ರಿಯವಾದ ಪ್ರಸಾದವಾದರೆ ಕಡಲೆಕಾಳಿನ ಪ್ರಸಾದವಾಗಿರುತ್ತೆ. ಅಂದ್ಕೊಂಡಿರೋ ಕೆಲಸ ಇಲ್ಲೇ ಆದಾಗ ಅವ್ರು ಅಂದ್ಕೊಂಡಿರೋದೆಲ್ಲ ಮಾಡ್ತಾರೆ. ಸುಮಾರು ಜನ ದೂರದಿಂದಲೆಲ್ಲ ಒಂದು ವಾಹನ ಪೂಜೆಗಳನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಸುಮಾರು ಜನ ಭಕ್ತರು ಪ್ರತಿನಿತ್ಯ ನಾವು ರೋಡಲ್ಲಿ ರಸ್ತೆನಲ್ಲಿ ಹೋಗ್ತಾ ಇದ್ವು, ಅಂದ್ಕೊಂಡಿದ್ದ ಕೆಲಸ ಎಲ್ಲ ಇಳಿಯಿರಿ ಅಂತ ಹೇಳಿ ಬಂದು ಅವರ ಏನು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತಾರೆ ಆ ಸೇವೆಯನ್ನು ಸ್ವಾಮಿಗೆ ಸಲ್ಲಿಸಿ ಸ್ವಾಮಿ ಆಗಿ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾವಿವತ್ತು ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ದೇವಸ್ಥಾನದ ಪಕ್ಕದಲ್ಲಿರುವಂತಹ ವರಸಿದ್ಧಿ ವಿನಾಯಕನ ದೇವಸ್ಥಾನದಲ್ಲಿ ಇದ್ದೇವೆ. ಈಗಾಗಲೇ ನಮ್ಮ ಅರ್ಚಕರು ಸಂಕ್ಷಿಪ್ತವಾಗಿ ಎಲ್ಲವನ್ನ ಕೂಡ ವಿವರಿಸಿದ್ದಾರೆ. ದೇವಸ್ಥಾನದ ವಿಶೇಷತೆ ಏನು, ದೇವಸ್ಥಾನದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಅರ್ಚಕರು ವಿವರಿಸಿದ್ದಾರೆ. ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದಿರೋದು ತುಂಬಾನೇ ಖುಷಿಯಾಗಿದೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಆಗಮಿಸಿ ವರಸಿದ್ಧಿ ವಿನಾಯಕನ ದರ್ಶನವನ್ನ ಪಡೆಯಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ಜೊತೆಗೆ ತಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ. ಇದು ಸತ್ಯಾನ್ವೇಷಣೆ ಓಟದಲ್ಲಿ.